ಈ ತಿಂಗಳು ಕರೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಪ್ರವಾಸ ಸಮಾಲೋಚನಾ ಸಭೆ. ಬಿಜೆಪಿ ರಾಜ್ಯಾಧ್ಯಕ್ಷ ನೈರ್ನರ್ ನಾಗೇಂದ್ರನವರ ಕರೂರು ಭೇಟಿಯ ಸಂದರ್ಭದಲ್ಲಿ ಕರೂರು ಜಿಲ್ಲೆಯ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ವಿಶೇಷ ಸಮಾಲೋಚನಾ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷ ಸೆಂಥಿಲ್ನಾಥನ್ ವಹಿಸಿದ್ದರು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಕೆಪಿ ರಾಮಲಿಂಗಂ, ಮಾಜಿ ಸಂಸದರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಸಮಾರಂಭವನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಕೆಪಿ ರಾಮಲಿಂಗಂ, ಮಾಜಿ ಸಂಸದರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಸಮಾರಂಭವನ್ನು ಅಲಂಕರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರು ಈ ತಿಂಗಳು ಕರೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ನಾವು ವಿಶೇಷ ಸ್ವಾಗತ ನೀಡಲಿದ್ದೇವೆ. 14ರಂದು 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕಾಂಗ ತರಬೇತಿ ಶಿಬಿರ ನಡೆಯಲಿದೆ. ಕರೂರಿನ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ತರಬೇತಿ ಶಿಬಿರಗಳು ನಡೆಯಲಿವೆ. ಸಾಮಾನ್ಯವಾಗಿ ಡಿಎಂಕೆ ಆಡಳಿತವನ್ನು ತೆಗೆದುಹಾಕಲು ನಾವು ಬಿಜೆಪಿ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸುತ್ತಿದ್ದೇವೆ. ಸಾಮಾನ್ಯವಾಗಿ ಡಿಎಂಕೆ ಆಡಳಿತವನ್ನು ತೆಗೆದುಹಾಕಲು ನಾವು ಬಿಜೆಪಿ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸುತ್ತಿದ್ದೇವೆ. ಸಾಮಾನ್ಯವಾಗಿ ಡಿಎಂಕೆ ಸರ್ಕಾರವು ಹಿಂದೂ ದೇವಾಲಯಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂದೂ ದತ್ತಿ ಇಲಾಖೆಯನ್ನು ಬಳಸುತ್ತಿದೆ. ತಿರುಪರಕುಂದ್ರಂ ದೀಪಕ್ ಉತ್ಸವದಲ್ಲಿ ತಿರುಪರಕುಂದ್ರಂ ದೀಪಕ್ ಉತ್ಸವದಲ್ಲಿ ದೀಪಸ್ತಂಭವಿಲ್ಲ, ಭೂ ಸಮೀಕ್ಷೆಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳುವ ಮೂಲಕ ಅದು ಹೇಯ ಕೃತ್ಯವನ್ನು ಮಾಡುತ್ತಿದೆ. ಡಿಎಂಕೆ ಸರ್ಕಾರವು ಮೈತ್ರಿಕೂಟಕ್ಕೆ ಸೇರಿದ ರಾಜ್ಯ ಸಂಸದರಿಂದ ಸಹಿ ಪಡೆದು ಎಮೋಜಿಗಳನ್ನು ಬಳಸುವ ಮೂಲಕ ನ್ಯಾಯಾಧೀಶರನ್ನು ಬೆದರಿಸುತ್ತಿವೆ. ಡಿಎಂಕೆ ಸರ್ಕಾರ ಇಡೀ ದೇಶವನ್ನು ಗಮನಿಸುತ್ತಿದೆ. 2026ರ ಚುನಾವಣೆಯಲ್ಲಿ ಡಿಎಂಕೆ ಆಡಳಿತ ಇರಬಾರದು ಎಂದು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಜ್ಞೆ ಮಾಡುತ್ತಿದ್ದಾರೆ ಎಂದು ರಾಜ್ಯ ಉಪಾಧ್ಯಕ್ಷ ಮತ್ತು ಸೇಲಂ ವಿಭಾಗದ ಉಸ್ತುವಾರಿ ಕೆಪಿ ರಾಮಲಿಂಗಂ, ಎಕ್ಸ್ಎಂಪಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಉಸಿಲಂಪಟ್ಟಿಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯವರ ಹುಟ್ಟುಹಬ್ಬವನ್ನು ಸಾರ್ವಜನಿಕವಾಗಿ ಸಿಹಿ ಹಂಚುವ ಮೂಲಕ ಆಚರಿಸಿದರು. இடையூறாக அந்த துறையை பயன்படுத்தி எவ்வளவு பெரிய தவறுகளை செய்கிறார்கள் என்பது திருப்பரங்குன்ற நிகழ்ச்சியிலேயே நாடு கண்டிருக்கிறது. அதுவும் இன்னும் கேவலமாக தீபத்தோணியவே மலை உச்சியில் இருக்கிற தீபத்தோணியே இந்த நில அளவைக்கல் என்று சொல்லுகிற அளவிற்கு கீழ்த்தரமாக ஒரு வரலாற்று பிழையை செய்கின்ற ஒரு ஆட்சியை நடத்தி கொண்டிருக்கிறார்கள். நீதிபதி எல்லா ஆதாரங்களோடும் இதை கண்டித்து தீபம் ஏற்றுகிற உரிமை இருக்கிறது என்று, இது சொத்து பற்றிய பிரச்சனை அதுவும் கூட, இது இந்து முருகனுடைய சொத்து என்று சொல்லுகிற அளவிற்கு அவர் தீர்ப்பை வழங்கினார் என்றால் உடனே அதன் மீது நாடாளுமன்றத்தில் தங்களுக்கு நாடாளுமன்ற உறுப்பினர்கள் இருக்கிறார்கள், கூட்டணி கட்சியை சார்ந்தவர்கள் இருக்கிறார்கள் என்பதால் அவர்களிடம் கையெழுத்து வாங்கி இம்பீச்மெண்ட்டுக்கு கூட அந்த நீதிபதியை மிரட்டுகிற அளவிற்கு மிரட்டுவதற்கு தயாராகி இருக்கிறது திமுக என்பதை இன்றைக்கு நாடு வேடிக்கை பார்த்து கொண்டிருக்கிறது. அதனாலே தான் இனி 2026க்கு பின்பு ஒரு நிமிடம் கூட திராவிட முன்னேற்ற கழகத்தின் ஆட்சி தமிழகத்தில் இருக்கக்கூடாது என்பதிலே இன்றைக்கு பாரதிய ஜனதா கட்சியுடைய ஒவ்வொரு தொண்டனும் இன்றைக்கு சபதம் எடுத்திருக்கிறார். இன்றைக்கு அவர்கள் செய்கிற காரியம் நீதிமன்றத்தில் நீதிபதியினுடைய